ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಸುಂದರವಾದ ಈ ಸಮಯವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿನಗಳು ದೇವರು ಅದ್ಭುತವಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾನಾ ವ್ಯಾಧಿಗಳು, ನಾನಾ ರೀತಿಯ ಅಂಟುರೋಗಗಳು, ನಾನಾ ರೀತಿಯ ಹೌದು ಒಂದು ಆರ್ಥಿಕ ಪರಿಸ್ಥಿತಿಗಳು ಬರುವಾಗಲೂ ದೇವರು ತನ್ನ ಮಕ್ಕಳನ್ನು ಒಂದು ಭದ್ರತೆಯಲ್ಲಿ, ಆತನ ಕವಚದಲ್ಲಿ ಆತ ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಈ ಹೊಸ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಮೊದಲಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೆ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನಗೊಳ್ಳುವುದಾದರೆ 95ನೇ ಕೀರ್ತನೆಯಲ್ಲಿ ಈ ಕೀರ್ತನಗಾರನು ಅಲ್ಲಿ ಹೆಡ್ಡಿಂಗ್ ಈಗ ಓದುತ್ತೇವೆ, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ಆಮೇಲೆ ಅಲ್ಲಿ ಹೆಡ್ಡಿಂಗ್ ಉಂಟು, ಈಗುಂಟು ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ನಾವು ನೋಡ್ತೇವೆ ಯಾವ ರೀತಿ ಆರಾಧನೆ ಮಾಡಬೇಕಂತೆ, ಪರಿಪೂರ್ಣವಾದ ವಿಶ್ವಾಸ, ಪರಿಪೂರ್ಣವಾದ ಒಂದು ಭರವಸೆ ಉಳ್ಳವರಾಗಿ ನಾವು ಆತನು ಆರಾಧನೆ ಮಾಡಬೇಕೆಂಬುದು ನೋಡ್ತೇವೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವ ದೇವರು ಮಹಾದೇವರು, ಎಲ್ಲ ದೇವರುಗಳಲ್ಲೂ ಮಹಾರಾಜನು ಆಗಿದ್ದಾನೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದ್ದೇ, ವನ ನೆಲವು ಆತನ ಕೈಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆ, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಆಮೆನ್. ದೇವರು ಪದೇ ಪದೇ ಮಾತನಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಹೇಳ್ತು, ಆತನು ಒಂದೇ ಬಯಸ್ತಾನೆ, ಆತನಿಗೆ ಒಂದು ಪರಿಪೂರ್ಣವಾದ ಆರಾಧನೆ ಬೇಕು, ಒಂದು ಭರವಸೆಯುಳ್ಳ ಆರಾಧನೆ, ಒಂದು ವಿಶ್ವಾಸಪೂರ್ವಕವಾದ ಆರಾಧನೆ ದೇವರು ಬಯಸುತ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಬನ್ನಿರಿ, ನಮ್ಮ ನಿರ್ಮಾಣಿಕದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧನೆ ಮಾಡೋಣ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯವರು ನಾವು ದೇವರು ಅವ್ರಿಗೆ ಹೇಳಿದ್ರು ಕಾನಾನ್ ದೇಶ ಕೊಡುತ್ತೇನೆ ಎಂಬುದು, ದೇವರು 40 ವರ್ಷ ಅವರ ಮೇಲೆ ಬೇಸರಗೊಂಡನೆಂಬುದು ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ದೇವರು ಬೇಸರಗೊಳ್ಳುತ್ತಾರೆ? ಯಾಕೆ? ಹೌದು, ಅವರಿಗೆ ಗೊತ್ತಿತ್ತು, ನಮಗೆ ಗೊತ್ತುಂಟು ನಮ್ಮ ದೇವರು ಜೀವಂತುಳ್ಳ ದೇವರು, ನಮ್ಮ ದೇವರು ನಮ್ಮ ಕಣ್ಣೀರು ನೋಡುವಂಥ ದೇವರೆಂದು ಗೊತ್ತುಂಟು. ಆದರೆ ಯಾವಾಗ ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋದಿಲ್ಲವೋ ಅದು ದೇವರಿಗೆ ಬೇಸರ ಆಗ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬರಬೇಕು. ನಾವು ಏನು ಮಾಡಬೇಕು? ಕೃತಜ್ಞತ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬಂದು ನಾವು ಆತನ ಆರಾಧನೆ ಮಾಡೋದಾದ್ರೆ ದೇವರು ಮೆಚ್ಚುತ್ತಾನೆ. ಆತ ನಮ್ಮ ಹತ್ರ ಏನು ಕೇಳಲ್ಲಂತೆ, ನಮ್ಮ ಹೃದಯಪೂರ್ವಕವಾಗಿ ನಾವು ಪರಿಪೂರ್ಣವಾಗಿ ಆತನಿಗೆ ಸಾಷ್ಟಾಂಗವೇರಿ ನಾವು ಆತನ ನಾಮವನ್ನು ನಾವು ಘನಪಡಿಸುವುದಾದರೆ ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಆತನ ಯೋಚನೆಯನ್ನು, ಆತನ ಆ ಒಂದು ಕರೆದಂಥ ಉದ್ದೇಶವನ್ನು ಸಾಫಲ್ಯಪಡಿಸಲಿಕ್ಕೆ ಆತನು ಶಕ್ತನ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ನಿರ್ಮಾಣಿಕನಾದ, ನಮ್ಮನ್ನು ಸೃಷ್ಟಿ ಮಾಡಿದ, ಸರ್ವ ಅಖಂಡವನ್ನು ಉಂಟು ಮಾಡಿದ ಆ ಜೀವಂತಳ ದೇವರ ಸನ್ನಿಧಾನಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ. ಪ್ರಿಯರೇ, ನೀವು ಮಾಧ್ಯಮದ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಟೆಲಿವಿಷನ್ ಮುಖಾಂತರ ಅನೇಕ ಮನೆಯಲ್ಲಿ ನೋಡುತ್ತಿರಬಹುದು. ಆದರೆ ಪರಿಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಡಿರಿ. ಪರಿಪೂರ್ಣವಾಗಿ ವಿಶ್ವಾಸಪೂರ್ವಕವಾಗಿ ಆತನ ಆರಾಧನೆ ಮಾಡಿ. ಒಂದೊಂದು ಕುಟುಂಬವು ಕರ್ತನಿಗೋಸ್ಕರ, ಒಂದೊಂದು ಕುಟುಂಬವು, ಒಬ್ಬ ವ್ಯಕ್ತಿಯತ್ತ ಜೀವಿತವು ಕರ್ತನಿಗೋಸ್ಕರ ಆತನು ಬದಲಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಿಂದಿನ ಸ್ಥಿತಿ ಯಾವ ರೀತಿ ಉಂಟು ಯೋಚನೆ ಮಾಡಬೇಡಿ, ಆದರೆ ಇವತ್ತಿನ ದಿನದಲ್ಲಿ ದೇವರು ಎಲ್ಲ ಸ್ಥಿತಿಯನ್ನು ಚೇಂಜ್ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಪೂರ್ವಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನೀನು ಸರ್ವವನ್ನು ಉಂಟು ಮಾಡಿದ ದೇವರು, ನಿನಗೆ ವಿಶ್ವಾಸಪೂರ್ವಕವಾದ ಆರಾಧನೆ ಬೇಕು. ನನ್ನನ್ನು ಆರಾಧಿಸುವವರು ಇಂಥವರೇ ಎಂಬುದು ಜಗತ್ತುತ್ಪದ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ನಮ್ಮನ್ನು ದೇವ ನಾವು ತಗ್ಗಿಸಿಕೊಳ್ಳುತ್ತೇವೆ. ಸ್ವಾಮಿ, ನಮ್ಮೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿಕೊಂಡು ನಿನ್ನ ಆ ಬಲದಲ್ಲಿ, ನಿನ್ನ ಶಕ್ತಿಯಲ್ಲಿ, ನಿನ್ನ ಆತ್ಮದಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ. ಹೃದಯಪೂರ್ವಕವಾಗಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ
ನಮ್ಮನ್ನು ಮುನ್ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ನೋಡುವಂಥ ಒಂದು ಕುಟುಂಬದಲ್ಲೂ ಒಬ್ಬೊಬ್ಬರ ಜೀವಿತದಲ್ಲೂ ಸ್ವಾಮಿ ಒಂದು ವ್ಯತ್ಯಾಸವು, ಒಂದು ಅದ್ಭುತವು, ಒಂದು ಬದಲಾವಣೆಗಳು ಕಾಣಲ್ಪಡೋ ರೀತಿಯಲ್ಲಿ ಈ ಆರಾಧನೆಯ ಆ ಪವಿತ್ರದ ಮುಖಾಂತರ ದೇವ ನೀವು ಕಾರ್ಯ ಮಾಡು ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ಕೊನೆ ವಾಕ್ಯ ಭಾಗದಲ್ಲಿ ಸ್ವಾಮಿ ಒಬ್ಬರ ಜೀವಿತದಲ್ಲಿ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬಿಡೋನ್ ತಂದಿ, ಆಮೆನ್. ಪ್ರೈಸ್ ದ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ, ಪಾಪಿಗೆ ಬಿಡುಗಡೆ ಕೊಡುವಂಥ ನಾಮ, ಪಾಪಿಯನ್ನು ರಕ್ಷಿಸುವಂಥ ನಾಮ, ಪಾಪಿಯನ್ನು ಒಂದು ಪರಲೋಕಕ್ಕೆ ಬಾಧ್ಯಸ್ಥನಿಗೆ ಮಾಡುವಂಥ ನಾಮ ಅದು ಯೇಸು ಕ್ರಿಸ್ತ ನಾಮ. ಅದಕ್ಕೋಸ್ಕರ ನಾವೆಲ್ಲ ಈ ಸಮಯದಲ್ಲಿ ಕೈಗಳನ್ನು ತಟ್ಟುತ್ತಾ ಆತನ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ
ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಓ ಥ್ಯಾಂಕ್ ಯು ಗಾಡ್ ಕರ್ತನೆಯಪ್ಪ. ಪಾಪಿಗೆ ಇಂಪಾದ ನಾಮ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವಳು ಉನ್ನತೋಳ ನಾಮ ಅದು ನಿನ್ನ ನಾಮ ಸ್ವಾಮಿ. ಲೆಕ್ಕವಿಲ್ಲದಷ್ಟು ಪಾಪವನ್ನು ಕ್ಷಮಿಸುವಂತ ನಾಮವಾಗಿದೆ ಕರ್ತನೆಯಪ್ಪ. ಅನ್ಯನೆಂದು ತಳ್ಳದನ ಧನ್ಯನಾಗಿ ಮಾಡಲು ಬಂದ ನಾಮವಾಗಿದೆ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ ಬಿಡುಗಡೆ ಕೊಡುವಂತ ನಾಮವಾಗಿದೆ. ಕುಂಟ್ರಿಗೂ ಕುರುಡ್ರಿಗೂ ದೇವ ಅದ್ಭುತ ಸ್ವಸ್ಥತೆಯನ್ನು ಕೊಡುವಂತ ನಾಮವಾಗಿದೆ ಸ್ವಾಮಿ. ನಿನ್ನ ನಾಮದ ಅತಿಶಯ, ನಿನ್ನ ನಾಮದಲ್ಲಿರುವಂಥ ಸ್ವಾಮಿ ಒಂದು ಉತ್ಕೃಷ್ಟವಾದ ಮಹಿಮೆ ಸ್ವಾಮಿ. ದೇವ ನಿನಗೆ ಕೊಂಡಾಟವಾಗಲಿ ಪವಿತ್ರಾತ್ಮನೆ. ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಇನ್ನೊಂದಾರ್ತಿ ದೇವ ನಿನ್ನ ಪ್ರಸನ್ನತೆಯಲ್ಲಿ ಅದು ಜೀವ ಉಂಟು ಕರ್ತನೆಯಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಅದು ಸಮೃದ್ಧಿ ಉಂಟು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಅದು ಅನುಗ್ರಹವಾಗಿದೆ ಸ್ವಾಮಿ. ಯಾಕಂದ್ರೆ ನಾವು ಕೇಳಿಕೊಂಡು ಬಂದಂಥ ಪ್ರಸಾದ ಅಲ್ಲ ಸ್ವಾಮಿ, ಅದು ನಿನ್ನ ಅನುಗ್ರಹದಿಂದ ಕೊಟ್ಟಂತ ಪ್ರಸನ್ನತೆಯಾಗಿದೆ. ನಿನ್ನ ಪ್ರಸನ್ನತೆಯಲ್ಲಿ ಒಂದು ಪರಿಪೂರ್ಣವಾದ ಆರೋಗ್ಯ ಉಂಟು ಕರ್ತನೆಯಪ್ಪ. ಯಾಕಂದ್ರೆ ಜೀವಕ್ಕಿಂತಲೂ ಅದು ಶ್ರೇಷ್ಠವುಳ್ಳ ಪ್ರಸನ್ನತೆ, ಆಕಾಶಕ್ಕಿಂತಲೂ ಅದು ನಿಲುಕದಂತ ಪ್ರಸನ್ನತೆ ಸ್ವಾಮಿ. ದೇವ ನಾವು ಯೋಚನೆ ಮಾಡೋಕ್ಕಿಂತ ಅದು ಅಧಿಕವಾದ ಇರುವಂತ ಅದು ನಿನ್ನ ಪ್ರಸನ್ನತೆಯಾಗಿದೆ ದೇವ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಆತುಕೊಳ್ಳುತ್ತಾ ನಿನ್ನ ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಪ್ರಸನ್ನತೆಯಲ್ಲಿ ನನ್ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವ
ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು. ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ. ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ. ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ. ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ. ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು. ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನ ಮೇಲೆತ್ತುವುದು ನಿಂದೆಯು. ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ನ ಪ್ರಸನ್ನತೆಯಲ್ಲಿ
ಪ್ರಸನ್ನತೆಯಲ್ಲಿ ನನ್ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನು ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಯಾಕಂದ್ರೆ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ ಕಣ್ರಪ್ಪ. ನಾವು ಇವತ್ತು ಜೀವಿಸುವುದು, ನಾವು ಇವತ್ತು ಬದುಕುವುದು, ನಾವು ಜೀವಂತವಾಗಿರುವುದು ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಒಂದು ನಿಲ್ಲಿಸಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವ, ನಾವು ಕೊನೆಯದಾಗಿ ನಿನ್ನನ್ನೊಬ್ಬ ನಾವು ಆರಾಧನಿಸ್ತೀವ, ನಿನ್ನನ್ನೊಬ್ಬ ನಾವು ಆರಾಧಿಸುತ್ತೇವೆ, ನಿನ್ನನ್ನೇ ಆರಾಧಿಸುತ್ತಾ. ಯಾಕಂದರೆ ಒಳ್ಳೆ ಕುರುಬನಾಗಿದ್ದಿ, ಒಳ್ಳೆ ಯಾಜಕನಾಗಿದ್ದಿ, ಒಳ್ಳೆ ಸಮರ್ಯನಾಗಿದ್ದಿ, ನನ್ನ ಪ್ರಿಯ ನೀನು ಯೇಸುವಾಗಿದ್ದಿ. ಅದಕ್ಕೋಸ್ಕರ ನಿನ್ನನ್ನೇ ನಾವು ಒಬ್ಬರನ್ನೇ ಆರಾಧನೆ ಮಾಡ್ತೀವಿ ಸ್ವಾಮಿ. ನಿನಗೊಬ್ಬನಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ, ನಿನಗೊಬ್ಬನಿಗೆ ನಾವು ನಿನ್ನನ್ನು ಕೊಂಡಾಡ್ತೇವೆ ಕರ್ತನಪ್ಪ. ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ.
ಜೀವ ಜಲ ಯಾಜಕ, ಜೀವ ರೊಟ್ಟಿ ಯಾಜಕ, ಜೀವ ನೀಡಿದ ಯಾಜಕ, ಜೀವಿಸುವೆ ನಿನ್ನಲ್ಲೇ. ಜೀವ ಜಲ ಯಾಜಕ, ಜೀವ ರೊಟ್ಟಿ ಯಾಜಕ, ಜೀವ ನೀಡಿದ ಯಾಜಕ, ಜೀವಿಸುವೆ ನಿನ್ನಲ್ಲೇ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ದಯೆ ತೋರುವ ಸಮರ್ಯನೆ, ಗಾಯ ಕಟ್ಟುವ ಸಮರ್ಯನೆ, ಗುಣಪಡಿಸುವ ಸಮರ್ಯನೆ, ಗುಣ ಹೊಂದುವೆ ನಿನ್ನಲ್ಲೇ. ದಯೆ ತೋರುವ ಸಮರ್ಯನೆ, ಗಾಯ ಕಟ್ಟುವ ಸಮರ್ಯನೆ, ಗುಣಪಡಿಸುವ ಸಮರ್ಯನೆ, ಗುಣ ಹೊಂದುವೆ ನಿನ್ನಲ್ಲೇ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ. ಓ ಕರ್ತನಪ್ಪ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ದೇವೋದು ಸ್ವಾಮಿ, ನೀನು ನಮ್ಮ ಮಧ್ಯದಕ್ಕಾಗಿ ಸ್ತೋತ್ರ. ನೀನು ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ನಮ್ಮನ್ನು ಸ್ವಾಮಿ ಮುನ್ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ತಂದೆಯಾಗಿದೆ ಕರ್ತನಪ್ಪ. ನಿನ್ನ ಗೊಪ್ಪನಿಗೆ ಆರಾಧನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಗೊಪ್ಪನಿಗೆ ಘನತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಯಾಕಂದ್ರೆ ಸ್ವಾಮಿ, ನೀನು ಯಾರು ನಿನ್ನನ್ನು ಆರಾಧಿಸ್ತಾರೋ ಸ್ವಾಮಿ, ದೇವ ತನ್ನ ಆ ಶರೀರ ಆತ್ಮ ಪ್ರಾಣವನ್ನು ನಿಮ್ಮ ಒಡೆತನಕ್ಕೆ ಒಪ್ಪಿಸಿ ಕೊಡ್ತಾರೆ ಸ್ವಾಮಿ. ದೇವ ಅವರ ಆರಾಧನೆ ಮೆಚ್ಚುವಂತದ್ದಾಗಿದೆ ಕರ್ತನಪ್ಪ. ಯೇಸುವೇ, ಅಬ್ರಾಮನ ಆರಾಧನೆ ಮೆಚ್ಚಿದೆ ಸ್ವಾಮಿ. ದೇವ ಹೌದು ಸ್ವಾಮಿ, ದಾವೀದನ ಆರಾಧನೆ ಮೆಚ್ಚಿದಂತ ದೇವರು ಕರ್ತನಪ್ಪ. ಇವತ್ತು ನಮ್ಮ ಆರಾಧನೆಯಲ್ಲಿ ನಿನ್ನ ಮಹಿಮೆಯನ್ನು ನುಡಿಸಕ್ಕಾಗಿ ಸ್ತೋತ್ರ ಸಲ್ಲಿತೇವೆ. ನಮ್ಮ ಆರಾಧನೆ ಸ್ವಾಮಿ ದೇವ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ ಸಲ್ಲಿತೇವೆ ಕರ್ತನಪ್ಪ. ಯಾಕಂದ್ರೆ ವಾಕ್ಯ ಹೇಳ್ತದೆ ಸ್ವಾಮಿ, ದೇವ ನಮ್ಮ ನಿರ್ಮಾಣಿಕನಿಗೆ ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಣೆ ಮಾಡಿರಿ ಎಂಬುದು, ಆತನೊಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನ ದೇವರೆಂಬುದು. ದೇವ ನಿನ್ನನ್ನು ಸಾಷ್ಟಾಂಗವಿರಿ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಟ್ಟು ಆರಾಧಿಸ್ತೇವೆ. ನಿನ್ನ ಅಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಬಲದಲ್ಲಿನ ಶಕ್ತಿ ನಮ್ಮನ್ನು ನಡೆಸಕ್ಕಾಗಿ ಸ್ತೋತ್ರ. ದೇವ ನೀನು ಮಹಿಮೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡೋ ನೀನೇನು ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ದೇವರ ಸಂದೇಶಕ್ಕೋಸ್ಕರವಾಗಿ ನಮ್ಮ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡೋ ಪವಿತ್ರಾತ್ಮನೇ, ಈ ವಾಗಡಿ ಕೆಲವು ಪ್ರತಿಯೊಂದು ನಿನ್ನ ಮಕ್ಕಳಿಗೆ ಆತ್ಮಿಕ ಜೀವ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿ, ಸಂತೋಷಕ್ಕೆ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಎಫೆಸಿಯನ್ಸ್ 6:10-11. ಕಡೆ ಮಾತೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಅಪೊಸ್ತಲ ಪೌಲನು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ, ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೆ ಆತನು ಈ ಒಂದು ಆಜ್ಞೆ ಕೊಡುತ್ತಾನೆ. ಎಂದರೆ ಕಡೆಯ ಮಾತೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರೇ ಬಲಗೊಳ್ಳಿರಿ. ಆಗ ದೇವಕಾದ ಪ್ರಕಾರ ಹೇಗೆ ನೀವು ಆತ್ಮೀಯದಲ್ಲಿ ಬಲಗೊಳ್ಳುವುದೆಂಬುದು ನೋಡೋಣ. ಮತ್ತು 8ನೇ ಸಂಗತಿ ಹೇಳ್ತೇನೆ, ಅಪೊಸ್ತಲ ಪೌಲನು ಯಾಕೆ ಬಲಗೊಳ್ಳಬೇಕೆಂದರೆ, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯ ಪಾಲಿಸುವ ಸರ್ವ ಆಯುಧವನ್ನು ಧರಿಸಿಕೊಳ್ಳಿರಿ. 2ನೇ ಕಾರಣ ಹೇಳ್ತಾನೆ ಅಪೊಸ್ತಲ ಪೌಲನು, ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲಲಿಕ್ಕೆ ನೀವು ಶಕ್ತರಾಗಬೇಕು, ಅದನ್ನು ತಿಳಿದುಕೊಳ್ಳಬೇಕು. ಮತ್ತು 3ನೇದಾಗಿ ಹೇಳ್ತಾನೆ, ದೇವರ ದಯ ಪಾಲಿಸಿ ಸರ್ವ ಧರಿಸಿಕೊಳ್ಳಿ. ಹಾಗಾದ್ರೆ ಈ ವಾಕ್ಯದಲ್ಲಿ ಪಡೆ ನಾವು ಮೊದಲನೇ ಸಂಗತಿ ನಾವು ಫಸ್ಟ್ ನೋಡೋಣ, ಆತ್ಮದಲ್ಲಿ ಹೇಗೆ ಬಲಗೊಳ್ಳುವುದು. ಆನಂತರ ನಾವು ಸೈತಾನನ ತಂತ್ರೋಪಾಯಗಳು ಏನೆಂಬುದು ನೋಡೋಪ್ರೆ ನಾವು ನೋಡ್ತೇವೆ. ಆತ್ಮದಲ್ಲಿ ಬಲವನ್ನು ಹೊಂದಬೇಕಾದರೆ ದಿನಾಲು
ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ನಾವು ನೋಡ್ತೇವೆ ಐಸಾಯ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯದಲ್ಲಿ 29-31 ವಾಕ್ಯ ತನಕ. ಐಸಾಯ ಚಾಪ್ಟರ್ 40 ವರ್ಸ್ 29 to 31. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯ ಪಾಲಿಸುತ್ತಾನೆ. ಐಸಾಯ ಪಡ್ತಾರೆ, ಯಾರ್ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ದೇವರ ಆತ್ಮನು ಬಹು ಬಲವನ್ನೇ ಅವರೆಂದಿಗೂ ಸೋತು ಹೋಗದಾಗೆ ಅವರ ಆತ್ಮೀಯ ಜೀವಿತದಲ್ಲಿ ಪವಿತ್ರ ಬಲವನ್ನು ಅನುಗ್ರಹಿಸಿ ಅವರನ್ನು ಬಲಶಾಲಿಯನ್ನಾಗಿ ಮಾಡ್ತಾನೆ ಎಂಬುದರಲ್ಲಿ ಐಸಾಯ ಪ್ರವಾದನೆ. ಮತ್ತು ಯುವಕರು ದಣಿದು ಬಳಲುವರು, ತರುಣರು ಸೊರೆಗೆ ಮುಗ್ಗರಿಸುವರು, ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ನಿರೀಕ್ಷಿಸಿದ ಅರ್ಥ ಇಂಗ್ಲೀಷ್ನಲ್ಲಿ ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್. ಅಂದರೆ ಅಲ್ಲಿ ವೇಟ್ ಇಂದ ಅರ್ಥ ಯಾರು ದೇವರ ಸನ್ನಿಧಾನದಲ್ಲಿ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೋ, ಅತಿ ಹೆಚ್ಚು ಸ್ತುತಿ ಆರಾಧನೆ ಮಾಡ್ತಾರೋ, ಅತಿ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ, ಅತಿ ಹೆಚ್ಚಾಗಿ ದೇವರ ವಾಕ್ಯ ಓದ್ತಾರೋ ಅವರು ತಮ್ಮ ಆತ್ಮದಲ್ಲಿ ಹೊಸ ಪವಿತ್ರತ್ನ ಅಭಿಷೇಕ, ಪವಿತ್ರತ್ನ ಬಲವನ್ನು ಹೊಂದಿಕೊಳ್ಳುತ್ತಾರೆ. ಮತ್ತು ಹದ್ದುಗಳಂತೆ ರೇಖೆಯನ್ನು ಚಾಚಿಕೊಂಡು ಏರರು ಓಡಿ ಧನ್ಯರು ನಡೆದು ಬಳಲರು ಹೇಳ್ತಾರೆ. ತಪ್ಪರೆ ಇವತ್ತು ಸೈತಾನನು ಪೇತ್ರನು ಹೇಳ್ತಾನೆ, ಸೈತಾನ ಗರ್ಜಿಸುವ ಉಪಾದಿಯಲ್ಲಿ ಯಾರು ನುಂಗಲಿಂದ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಆಗದೆ ಸೈತಾನನು ಕಲ್ಲನ್ನು ಆಗಿದ್ದಾನೆ. ಯೋನ ಬರೆಸುವಂತೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಈಗ ಹೇಳ್ತಾನೆ, ಕಲ್ಲನ್ನು ಬರುವುದು ಕದ್ದುಕೊಳ್ಳುವುದಕ್ಕೆ, ಕೈಯುವುದಕ್ಕೆ, ಹಾಳು ಮಾಡೋದಕ್ಕೆ ಹೊರತು ಮತ್ತು ಯಾವುದಕ್ಕೂ ಬರುವುದಿಲ್ಲ. ನಾನಾದವರಿಂದ ಯೇಸು ಕ್ರಿಸ್ತ ಬರುವುದು ಜೀವವನ್ನು ಸಮೃದ್ಧಿಯಾದ ಜೀವನ ಕೊಂಡು ಬಂದೇನೆ ಯೇಸು ಕ್ರಿಸ್ತ ಹೇಳ್ತಾನೆ. ಅದು ಈ ಕಲ್ಲನ್ನು ಅಂದರೆ ಸೈತಾನ ಬರುವುದು ಆತ ಉಂಚಾಗುತ್ತೆ. ಯಾವಾಗ ದೇವರ ಮಕ್ಕಳ ಆರೋಗ್ಯವನ್ನು, ಆರ್ಥಿಕ ಸಮೃದ್ಧಿಯನ್ನು ಇದೆಲ್ಲ ಕದ್ದುಕೊಂಡು ಕೊಳ್ಳುವುದೇ ಅವನು ಉಂಚು ಹಾಕ್ತಾ ಇರ್ತಾನೆ. ಅಥವಾ ಹಾಳು ಮಾಡಲಿಕ್ಕೆ ರೋಗ. ಅದಕ್ಕೆ ಅಪ್ಪಸ ಪೌಲ್ ಹೇಳ್ತಾನೆ, ಈ ಸೈತಾನನು ನಿಮ್ಮ ಮೇಲೆ ಆಕ್ರಮಣ ಮಾಡದಂತೆ ಅಪ್ಪಸ ಕಡೆ ಮಾತಾರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿ ಆಶ್ರಯಕೊಂಡು ಬಲಗೊಳ್ಳುರಿ. ಈಗ ನೋಡಿ, ಈಗ ಶರೀರಕದಲ್ಲಿ ನೀವು ಬಲಗೊಳ್ಳಬೇಕಾದ್ರೆ ದಿನಾಳು 3 ಸಲ ಊಟ ಮಾಡಬೇಕು. ಒಳ್ಳೆಯ ಪೌಷ್ಟಿಕ ಊಟಗಳನ್ನು ಮಾಡಿದರೆ ಮಾತ್ರ ನೀವು ದಿನೇ ದಿನೇ ನಿಮ್ಮ ಶರೀರದಲ್ಲಿ ಬಲಿಷ್ಠರಾಗ್ತೀರಿ, ಪುಷ್ಟಿ ಆಗ್ತೀರಿ. ನೀವು ಪ್ರತಿದಿನ ಉಪವಾಸ ಮಾಡ್ತಾ ಇದ್ದರೆ ದಿನ ನಿಮ್ಮ ಶರೀರ ಬಲ ಏನು ಆಗ್ತದೆ, ಬೇಗನೆ ರೋಗಕ್ಕೆ ಬೇಗನೆ ಸಾಯುತ್ತೆ ಅಲ್ಲ. ಅದೇ ರೀತಿಯಲ್ಲಿ ಆತ್ಮಿಕ ಜೀವಿತದಲ್ಲಿ ನೀವು ಪುಷ್ಟಿ ಆಗಬೇಕು, ಆತ್ಮೀಯ ಜೊತೆ ಬೆಳವಣಿಗೆ ಆಗಬೇಕು, ಆತ್ಮೀಯ ಜೊತೆ ಬಲ ಹೊಂದಬೇಕಾದ್ರೆ ಇಲ್ಲಿ ಐಸಾಯ ಪ್ರವಾದನೆ ಯೋವನ್ನು ನಿರೀಕ್ಷಿಸುವವರು ಅಂದರ್ಥ. ಯಾರು ದೇವರ ಸನ್ನಿಧಿಯಲ್ಲಿ ಅತಿ ಹೆಚ್ಚಾಗಿ ಬುದ್ಧಿಯಲ್ಲಿ, ಅನ್ಯ ಭಾಷೆಯಲ್ಲಿ, ಸ್ತುತಿ ಆರಾಧನೆ, ದೇವರ ವಾಕ್ಯವನ್ನು ಓದುತ್ತಾರೋ ಇವರು ಆತ್ಮೀಯ ಜೊತೆಯಲ್ಲಿ ಪವಿತ್ರಾತ್ಮನ ಹೊಸ ಬಲ, ಹೊಸ ಅಭಿಷೇಕ ಹೊಂದಿಕೊಳ್ಳುತ್ತಾರೆ. ಇಂಥವರು ಎಂದು ಆತ್ಮೀಯ ಜೊತೆಲಿ ಸೋತು ಹೋಗುವುದಿಲ್ಲ, ನೇರಸಾಗುವುದು, ಎಲ್ಲ ಸಮಸ್ಯೆ ಮೇಲೆ ಜಯವನ್ನು ಹೊಂದುತ್ತಾರೆ ಎಂಬುದಾಗಿ ಇದರ ಅರ್ಥವಾಗಿದೆ. ಹಾಗಾದರೆ ಇವತ್ತು ಪ್ರೇರೆ ನಿಮ್ಮ ಆತ್ಮೀಯ ಜೀವಿತವು ಸೋತು ಹೋಗದಾಗೆ, ಆತ್ಮೀಯ ಜೊತೆಲಿ ನಂಬಿಕೆಯಲ್ಲಿ ಕುಂದು ಹೋಗದಾಗೆ, ಸೈತಾನನು ನಿಮ್ಮ ಆಶ್ರಯ ಕದ್ದುಕೊಂಡು ಹೋಗದಾಗೆ ಎಚ್ಚರಿಕೆಯುಳ್ಳವರಾಗಬೇಕು. ಅದಕ್ಕೋಸ್ಕರ ನೀವು ಆತ್ಮದ ಬಲ ಹೊಂದಲಿಕ್ಕೆ ದಿನಾಲು ಒಂದು ಪ್ರಾರ್ಥನೆಗೋಸ್ಕರ ಒಂದು ಸಮಯ ನಿಗದಿಪಡಿಸಬೇಕು, ಅದನ್ನು ರೂಢಿ ಮಾಡಬೇಕು. ಅದೇ ಎಕ್ಸಾಂಪಲ್ ಹೊಸ ನಂಬಿಕೆಯಲ್ಲಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 1 ವರ್ಸ್ 35. ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದನು. ಯೇಸು ಕ್ರಿಸ್ತನು ಸಹ ಈ ಭೂಮಿಯಲ್ಲಿರುವಾಗ ಆತನು ಮುಂಜಾನೆ ಬೇಗ ಎದ್ದುಕೊಂಡು ಅದನ್ನು ಪ್ರತ್ಯೇಕವಾದ ಸ್ಥಾನ ಅಡವಿಯ ಹೋಗಿ ಪ್ರಾರ್ಥನೆ ಮಾಡೋದು. ಹಾಗಾದರೆ ಯೇಸು ಕ್ರಿಸ್ತನು ಸಹ ಈ ಭೂಮಿಯಲ್ಲಿರುವಾಗ ಆ ಪ್ರಾರ್ಥನೆ ಜೀವಿತವನ್ನು ಅವನು ಅಭ್ಯಾಸ ಮಾಡಿಕೊಂಡನು. ಹಾಗಾದರೆ ಇವತ್ತು ಪ್ರತಿಯೊಬ್ಬರು ಯೇಸು ನಂಬಿಕೆ ಇಟ್ಟವರು, ನೀಲಿ ಮುಳಿದೀಸಲು ಪ್ರತಿಯೊಬ್ಬರು ಅಪ್ಪಸ್ಪನ ಈ ಆಜ್ಞೆ ಕೊಡುತ್ತಾನೆ. ಯಾಕಂದರೆ ನೀವು ಆತ್ಮದಲ್ಲಿ ಬಲಗೊಳ್ಳಬೇಕಾದ್ರೆ ನೀವು ಒಂದು ನಿಮ್ಮ ಸಮಯವನ್ನು ಪ್ರಾರ್ಥನೆಗೋದು ವ್ಯಕ್ತಿಯಾಗೋದು, ನೀನು ಮತ್ತು ನಿನ್ನ ದೇವರು. ಅದು ವೈಯಕ್ತಿಕ ಪ್ರಾರ್ಥನೆ. ಕುಟುಂಬ ಪ್ರಾರ್ಥನೆ ಬೇರೆಯಾಗಿದೆ, ಸಭೆಗೆ ಸೇರಿ ಮಾಡೋ ಈಗ ಮೊದಲು ವೈಯಕ್ತಿಕ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಒಂದು ಸಮಯವನ್ನು ನಿಗದಿಪಡಿಸಬೇಕು. ನಿಮಗೆ ಬೆಳಗಿನ ಜಾವ ಒಳ್ಳೆಯದಾಗ್ತದ, ಬೆಳಗಿನ ಒಂದು ಸಮಯ ಫಿಕ್ಸ್ ಮಾಡಿ ಅಲಾರಾಮ್ ಇಟ್ಟುಕೊಂಡು ಆ ಸಮಯ ಎದ್ದು ಒಂದು ಶಾಂತ ಒಂದು ನಿಮ್ಮ ರೂಮಿಗೋ ಅಥವಾ ಒಂದು ಶಾಂತ ಒಂದು ಸ್ಥಳವನ್ನು ಆರಿಸಿಕೊಂಡು ನೀನು ಮತ್ತು ನಿನ್ನ ದೇವರ ಎಂಬುದಾಗಿ ಅಟ್ಲೀಸ್ಟ್ 1 ಗಂಟೆ ಮಿನಿಮಮ್
ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಂಡರೆ ಪ್ರಿಯವರೇ, ನೀವು ದಿನಾಲೂ ಅದು ಅಭ್ಯಾಸ ಮಾಡಿಕೊಂಡರೆ ನೀವು ನಿಮ್ಮ ಆತ್ಮದಲ್ಲಿ ಬಲಗೊಳ್ಳುತ್ತೀರಿ ಪ್ರಿಯರೇ. ಅದು ನಿಮಗೆ ಬೆಳಿಗ್ಗೆ ಸಾಧ್ಯವಾಗದಿರೋ ಯಾವ ಸಮಯ, ಮಧ್ಯಾಹ್ನ, ರಾತ್ರಿ, ಯಾವ ಸಮಯ, ಮಧ್ಯಾಹ್ನಕ್ಕೆ 1 ಸಲ ಮಾತಲ್ಲ, ದಿನಕ್ಕೆ 3 ಸಲ ಪ್ರೇಯರ್ ಮಾಡೋದು, ಎಷ್ಟು ಸಲ ಒಟ್ಟು ನೀವು ಒಂದು ಪ್ರಾರ್ಥನೆಗೋಸ್ಕರ ಒಂದು ನಿಗದಿತ ಸಮಯವನ್ನು ಫಿಕ್ಸ್ ಮಾಡಬೇಕು. ಮತ್ತು ಆ ಸಮಯವನ್ನು ಪ್ರತಿದಿನ ಪ್ರಾರ್ಥನೆಗೋಸ್ಕರ ಯೂಸ್ ಮಾಡಿಕೊಂಡು ಈ ರೀತಿಯೂ ಪ್ರಾರ್ಥನೆ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕು. 1 ಗಂಟೆ ಮಾಡೋ ಪ್ರಾರ್ಥನೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬರೀ ಎಷ್ಟು ಪ್ರಾರ್ಥನೆ ಮಾಡ್ತೀರಿ ಬುದ್ಧಿಯಲ್ಲಿಯೂ ಸ್ತುತಿ ಆರಾಧನೆ ಅಷ್ಟು ನಿಮ್ಮ ಆತ್ಮದಲ್ಲಿ ಬಲಗೊಳ್ಳುತ್ತೀರಿ ಪ್ರಿಯರೇ. ಈ ರೀತಿ ನಿಮ್ಮ ಆತ್ಮ ಬಲಗೊಳ್ಳಲಿಕ್ಕೆ ಪ್ರಯತ್ನ ಮಾಡುವರಾಗಬೇಕು. ಮತ್ತು ಆಗದೆ ಪ್ರಾರ್ಥನೆ ಆಗದೆ ನೀವು ಕುಟುಂಬವಾಗಿ ಒಂದು ಸಮಯ ಫಿಕ್ಸ್ ಮಾಡಬೇಕು. ಮಕ್ಕಳೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಬೇಕು. 3ನೇ ಸಭೆಗೆ ಸೇರಿ ಪ್ರಾರ್ಥನೆ ಮಾಡೋದು ಸಹ ಅದು ಸಹ ರೂಢಿ ಮಾಡಿಕೊಳ್ಳಬೇಕು. ಪ್ರತಿ ಆದಿಯಾಗ ನಾವು ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇವರು ಅಪೊಸ್ತಲ ಬೋಧನೆಯನ್ನು ಕೇಳಿದಲ್ಲೂ ಸೌದ ಅನ್ನುತ್ತಲೂ ರೊಟ್ಟಿ ಮುರಿದಲು ಪ್ರಾರ್ಥನೆಗಳು ನಿರತರಾಗಿದ್ದು. ಪ್ರತಿ ಆದಿತ್ಯವಾರ ಸಾಧ್ಯವಾದ ಉಪವಾಸ ಪ್ರಾರ್ಥನೆಯಲ್ಲಿಯೂ ಏನು ಮಾಡಬೇಕು, ಪ್ರತಿ ಆದಿತ್ಯವಾರ ಸಭೆಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಸೇವಕರು ಗೊತ್ತು ಮಾಡಿದ ಆ ಸಮಯದಲ್ಲಿ ಸಭೆಯೊಂದಿಗೆ ಸೇರಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೂ ನಿರತರಾಗಬೇಕು. ಈ ರೀತಿ ನೀವು ವೈಯಕ್ತಿಕ ಕುಟುಂಬ ಪ್ರಾರ್ಥನೆ ಸಭೆಗೆ ಸೇರಿ ನೀವು ಎಷ್ಟು ಪ್ರಾರ್ಥನೆ ಅಷ್ಟು ನಿಮ್ಮ ಆತ್ಮವು ಬಲಗೊಳ್ಳುತ್ತದೆ ಪ್ರಿಯರೇ. ಈ ರೀತಿ ಆತ್ಮದಲ್ಲಿ ಬಲಗೊಳ್ಳಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. 2ನೇದಾಗಿ ಆತ್ಮ ಬಲಗೊಳ್ಳಬೇಕಾದ್ರೆ ದಿನಾಲು ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದುವವರು, ಧ್ಯಾನ ಮಾಡುವರಾಗಬೇಕು. ಅದಕ್ಕೆ ದೇವರ ವಾಕ್ಯ ನೋಡಿದ್ರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಕೊಲೊಸ್ಸೆಸ್ 3:16, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಇಲ್ಲಿ ಅಪೊಸ್ತಲ ಬರ್ತಾನೆ ಕ್ರಿಸ್ತನ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಓದಬೇಕು, ಕೀರ್ತನೆ ನಾನೆಲ್ಲ ಓದಿಕೊಂಡು ಹೊಸ ಒಡಂಬಡಿಕೆಯು ಇನ್ನೂ ಹೆಚ್ಚಾಗಿ ಓದಬೇಕು. ಮತ್ತು ಹೊಸ ಒಡಂಬಡಿಕೆ ಏನು ಬೇಕು, ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ನಿಮ್ಮ ಮನಸ್ಸಲ್ಲಿ ತುಂಬಬೇಕು. ಅಷ್ಟು ನೀವು ದೇವರ ವಾಕ್ಯ ಓದಬೇಕು. ಆತ್ಮಬಲಗಳು ಈ ವಾಕ್ಯ ತುಂಬಲ್ಪಟ್ಟರೆ ಮಾತ್ರ ನಿಮಗೆ ಏನಿದೆ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರು ಉಪತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ, ಬುದ್ಧಿಯಲ್ಲಿಗೂ ಸಾಧ್ಯವಾಗುತ್ತೆ. ಮತ್ತು ಯಾವಾಗಲೂ ಸ್ತುತಿ ಆರಾಧನೆ ಮಾಡಲಿಕ್ಕೂ ಈ ದೇವರ ವಾಕ್ಯ ನಿಮ್ಮಲ್ಲಿ ಎಷ್ಟು ಪ್ರಮಾಣದಲ್ಲಿ ತುಂಬಲ್ಪಡುತ್ತೋ ಆ ದೇವರ ವಾಕ್ಯ ಪ್ರೇರಣೆ ನಿಮಗೆ ಜಾಸ್ತಿ ಪ್ರೇರಣೆ ಮಾಡಲಿಕ್ಕೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡಲಿಕ್ಕೆ, ಸ್ತುತಿ ಆರಾಧನೆ ಮಾಡಲಿಕ್ಕೆ ಈ ದೇವರ ವಾಕ್ಯ ನಿಮಗೆ ಶಕ್ತಿ ಕೊಡ್ದಾಗದೆ ನೀವು ಆತ್ಮಬಲಗೊಳ್ಳಬಹುದು. ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದಬೇಕು, ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಗಿಫ್ಟ್ ಇದೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ಮಾತ್ರ ಆತ್ಮದಲ್ಲಿ ಬಲಗೊಳ್ಳುತ್ತೀರಿ. 3ನೇ ಆತ್ಮ ಬಲಗೊಳ್ಳಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು ಪ್ರೇರೆ. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 24ರಿಂದ 27ನೇ ವಾಕ್ಯ, Matthew 7:24-27. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನಸ್ಸನ್ನು ಹೋಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಅಲ್ಲಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಅದೇಗೂ ಅದರ ಅಸ್ಥಿವಾರವು ಬಂಡೆ ಮೇಲಿಂದ ಅದು ಬೀಳಲಿಲ್ಲ. ಅದು ಈ ನನ್ನ ಮಾತನ್ನು ಕೇಳಿ ಅವುಗಳಿಂದ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯಿನ ಮನಸ್ಸನ್ನು ಹೂಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು, ಆಗ ದೊಡ್ಡ ಮನೆ ಕಡುಕೊಂಡು ಬಿತ್ತು. ಪ್ರಿಯ ಅತಿ ಸ್ಪಷ್ಟನೆ, ಯಾರು ದೇವರ ವಾಕ್ಯ ಕೇಳಿ ಅದೇ ವಿದ್ಯಾರ್ಥಿಗಳು ಅವರು ತಮ್ಮ ಆತ್ಮೀಯ ಜೀವಿತದ ಮನೆಯನ್ನು ದೇವರ ವಾಕ್ಯ ಬಂಡೆ ಮೇಲೆ ಕಟ್ಟಲ್ಪಡುತ್ತಾರೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಸೈತಾನನು ಅಟ್ಯಾಕ್ ಮಾಡುತ್ತಾನೆ, ನಂಬಿಕೆ ಪರೀಕ್ಷೆ ಮಾಡ್ತಾನೆ. ಆಗ ಯಾವ ಸೈತಾನಿಗೆ ಅಟ್ಯಾಕ್ ಮಾಡಿ ಬಂದರೂ ಯೇಸು ಕ್ರಿಸ್ತನ ವಾಕ್ಯವನ್ನು ಓದಿ ಆ ಪ್ರಕಾರ ಕೈಕೊಂಡು ನಡೆಯುವವರು ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ವಿಧೇಯತೆ ಈ 3 ಸಂಗತಿ ಬೇಕು. ಪ್ರಾರ್ಥನೆ ಮಾಡಬೇಕು, ವಾಕ್ಯ ಹೆಚ್ಚಾಗಿ ಧ್ಯಾನ ಮಾಡು ಮತ್ತು ವಾಕ್ಯ ವಿಧೇಯರ ಹೋಗಿದ್ದಾರೆ ನೀವು ಆತ್ಮದಲ್ಲಿ ಬಲಗೊಳ್ಳುತ್ತೀರಿ. ಮತ್ತು ನಿಮ್ಮ ಆತ್ಮೀಯ ಜೊತೆ ದೇವರ ವಾಕ್ಯ ಬಂಡಗಳು ಆಗ ಯಾವ ರೀತಿಯ ನಿಮಗೆ ಶೋಧನೆಗಳು, ಕಷ್ಟಗಳು, ನಿಮ್ಮ ನಂಬಿಕೆಗೆ ಪರೀಕ್ಷೆಗಳು ಬಂದರೆ ನಿಮ್ಮ ಆತ್ಮೀಯ ಜೊತೆ ಎಂದಿಗೂ ಬಿದ್ದು ಹೋಗುವುದಿಲ್ಲ, ಅದು ದೃಢವಾಗಿ ನಿಲ್ಲುತ್ತದೆ. ಮತ್ತು ಎಲ್ಲ ಪರೀಕ್ಷೆಯಲ್ಲಿನೂ ಉತ್ತೀರ್ಣ ಆಗಿಕೊಂಡು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗುತ್ತೀರಿ. ಒಂದು ವೇಳೆ ನಿಮಗೆ ಪ್ರಾರ್ಥನೆಗೆ ನೀವು ಅಷ್ಟು ಟೈಮ್ ಕೊಡೋದಿಲ್ಲ, ವಾಕ್ಯದಲ್ಲೂ ನೀವು ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲವಾದರೆ ಸೈತಾನನು ನಿಮಗೆ ಯೇಸು ಕ್ರಿಸ್ತನ ಅನುಮತಿ ಕಳ್ಕೊಂಡು ನಿಮಗೆ ಟೆಸ್ಟಿಂಗ್ ಬರುವಾಗ, ಶೋಧನೆ ಬರುವಾಗ ಕೂಡಲೇ ನೀವು ಆತ್ಮೀಯದಲ್ಲಿ ಕುಸಿದು ಬೀಳ್ತೀರಿ, ನಂಬಿಕೆಯಲ್ಲಿ ಕುಂದಿ ಹೋಗ್ತೀರಿ, ನಂಬಿಕೆಯಲ್ಲಿ ಹಿಂಜರಿತೀರಿ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಕಡೆಯ ಮಾತಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಆಸೆಯನ್ನು ಬಲಗೊಳ್ಳಬೇಕು. ಹಾಗಾದರೆ ಇವತ್ತು ದೇವರ ಆತ್ಮನು
ನಿಮ್ಮೆಲ್ಲರಿಗೂ ಹೇಳುತ್ತಾನೆ ಪ್ರಿಯರೇ, ಈ ಕಡೆಯ ದಿವಸಗಳಾಗಿವೆ. ಕಡೆಯ ದಿವಸಗಳಲ್ಲಿ ಸೈತಾನನಿಗೆ ಗೊತ್ತುಂಟು ಯೇಸು ಕ್ರಿಸ್ತನ ಬರೋನು ತುಂಬ ಹತ್ತಿರ ಉಂಟು ಮೇಲೆ ಅದೇ ಆದಷ್ಟು ದೇವರ ಮಕ್ಕಳ ವಿರುದ್ಧವಾಗಿ ನಾನಾ ರೀತಿಯ ಕುಯುಕ್ತಿಗಳನ್ನು ಆತನು ಮಾಡುತ್ತಾನೆ. ಯಾಕಂದರೆ ಕುತಂತ್ರ ಮಾಡ್ತಾನೆ, ದೇವರ ಮಕ್ಕಳನ್ನು ಹೇಗಾದರೂ ನುಂಗಬೇಕು ಅಂದರೆ ಸೈತಾನ ಪ್ಲ್ಯಾನ್ ಆಗಿದೆ. ಆದರೆ ಈ ಸೈತಾನನ ಪ್ಲ್ಯಾನ್ ದೇವರು ತನ್ನ ಅಪೊಸ್ತಲ ಪೌಲನಿಗೆ ತಿಳಿಯಪಡಿಸಿದ ನಿಮಿತ್ತವಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಸೈತಾನ ತಂತ್ರ ನಿಲ್ಲುವುದಕ್ಕೆ ಸಕ್ತರಾಗುವಂತೆ ದೇವರ ದೇವರನ್ನು ಆಧರಿಸಿಕೊಳ್ಳಬೇಕಾದ್ರೆ ಮೊದಲಿಗೆ ಆಗ್ತದೆ ನೀವು ಆತ್ಮದಲ್ಲಿ ಬಲಗೊಳ್ಳಬೇಕು. ಆತ್ಮ ಬಲಗೊಳ್ಳಬೇಕಾದ್ರೆ ನಿಮ್ಮ 3 ಸಂಗತಿ ಮಾಡಬೇಕು. ಮೊದಲು ನೀವು ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಎಷ್ಟು ಆಗ್ತದೆ ಅಷ್ಟು ಗಂಟೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಲಿಮಿಟೇಷನ್ ಇಲ್ಲ. 1 ಗಂಟೆ ಮಿನಿಮಮ್. ಅದು 1 ಗಂಟೆ ತಲುಪಿದೆ ಆದಷ್ಟು ವೈಯಕ್ತಿಕ ಪ್ರೇರಣೆ ಮಾಡಬೇಕು. ಕುಟುಂಬ ಪ್ರಾರ್ಥನೆ ಮಾಡು, ಸಭೆಗೆ ಪ್ರಾರ್ಥನೆ ಮಾಡೋದ್ರಲ್ಲಿ ನಂಬಿಕೆ ಸಹ. ಅದೇ ದೇವರ ವಾಕ್ಯ ಆದಷ್ಟು ಅಲ್ಲುಂಬುಡಿಕೆ ಓದಬಿದ್ದು ನಾವು ಜ್ಞಾನೋಕ್ತಿ ಕೀರ್ತನೆ ಅದರೊಟ್ಟು ಹೊಸ ಮಿಡಿಗೆ ಓದಬೇಕು. ಹೊಸ ಮಿಡಿ ಇನ್ನೂ ಹೆಚ್ಚಾಗಿ ಓದಬೇಕು. ಓದಿದ ವಾಕ್ಯ ಮಾಡಲಿ ತುಂಬ ಬೇಕು. 3ನೇದಾಗಿ ಖಾಲಿ ಪ್ರಾರ್ಥನೆ ವಾಕ್ಯ ಮಾತ್ರ. ಏನು ವಾಕ್ಯ ಓದಿತರು ಆ ಓದಿದ ಪ್ರತಿ ಆಜ್ಞೆಗಳನ್ನ ಕೈಕೊಂಡು ನಡಬೇಕು. 3 ಸಂಗತಿಗಳು ಮಾಡಿದ್ರೆ ನೀವು ನಿಜವಾಗಿ ಆತ್ಮೀಯ ಬಲಗೊಳ್ಳುತ್ತೀರಿ. ಹೊಸ ಬಲ ಅಭಿಷೇಕ ಹೊಂದಿರಿ. ಯಾವ ವರ್ಷ ಹೋದ್ರೆ ಏನು ಬಂದರೂ ನೀವು ಸೋತು ಹೋಗದೆ ನಂಬಿಕೆ ಅಭಿವೃದ್ಧಿ ಆಗ್ತೀರಿ ಎಂಬುದೇ ಇದರ ಅರ್ಥ ಆಗಿ ಅಪ್ಪಸ್ಪನೆ ಕಡೆಯ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕಗೊಂಡವರಾಗಿ ಬಲಗೊಳ್ಳಿರಿ. ಇದು ಅರ್ಥವಾಗಿದೆ. ಈಗ ಹಣದಿನ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಸೈತನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲಬೇಕಾಗದೆ. ನಾವು 3ನೇ ಪಾಯಿಂಟ್ ಸರ್ವಾಯುಧ ಧರಿಸಿಕೊಳ್ಳೋಕ್ಕಿಂತ ಮೊದಲು ಈಗ ನಿಮಗೆ ನಾನು 2nd ಪಾಯಿಂಟ್ ಅಂದರೆ ಸೈತಾನನು ಯಾವ ರೀತಿಯಲ್ಲಿ ದೇವರ ಮಕ್ಕಳನ್ನು ಸೋಲಿಸಲಿಕ್ಕೆ ಯಾಕಂದರೆ ತಂತ್ರೋಪಾಯಗಳು ಮಾಡ್ತಾ ಎಂಬುದೇ ಕೆಲವೊಂದು ಆತನ ತಂತ್ರೋಪಾಯಗಳು ನೋಡೋಣ ಪ್ರೇರೆ. 1ನೇ ಆಗಿದೆ, ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವುದಕ್ಕೆ ಸೈತಾನನು ದುಷ್ಪರಿಣಾಮ ತರುತ್ತಾನೆ. ಅದರಿಂದ ಎಚ್ಚರವಾಗಬೇಕು. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯ ತನಕ, ಜೇಮ್ಸ್ 2:10-12. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯಗಳಲ್ಲಿಯೂ ಅಪರಾಧಿಯಾಗುತ್ತಾನೆ. ವ್ಯಭಿಚಾರ ಮಾಡಬಾರದು ಹೇಳಿದವನೇ ನರತ್ಯ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರತ್ಯ ಮಾಡಿದ್ದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿ ನಡೆಯಿರಿ. ಇಲ್ಲಿ ಯಾಕೆ ನಾವು ತಿಳಿಸ್ಪಡಿಸುತ್ತೇವೆ, ದೇವರ ಆಜ್ಞೆ ಧರ್ಮೋಪದೇಶದಲ್ಲಿ 10 ಆಜ್ಞೆಗಳು ಕೊಳ್ಳಲ್ಪಟ್ಟಿವೆ. ಹೊಸ ಒಡಂಬಡಿಕೆಯಲ್ಲಿ 10 ಆಜ್ಞೆ ಎಕ್ಸ್ಟ್ರಾ, 40 ಆಜ್ಞೆಗಳು ಎಕ್ಸ್ಟ್ರಾ. ಒಟ್ಟು ಹೊಸ ಈ 10 ಸೇರಿ 1050 ಆಜ್ಞೆಗಳು ಹೊಸ ಒಡಂಬಡಿಕೆಯಲ್ಲಿ ಕೊಳ್ಳಲ್ಪಟ್ಟಿವೆ. ಈ ಧರ್ಮಶಾಸ್ತ್ರದಲ್ಲಿ 10 ಆಜ್ಞೆಗಳಲ್ಲಿ ಯಾಕಂದರೆ 1 ಆಜ್ಞೆ ಮೀರಿದರೂ ಸಹ ದೇವರ ದೃಷ್ಟಿಯಲ್ಲಿ ಅಪರಾಧಿಯಾಗಿ ನಿಲ್ಲುತ್ತಾನೆ. ಮತ್ತು ಅಲ್ಲಿ ಸೈತನಿಗೆ ಅನುಮತಿ ಸಿಗ್ತದೆ. ದೇವರು ಅವನಿಗೆ ಅನುಮತಿ ಕೊಡುತ್ತಾನೆ, ಅಥವಾ ಯೇಸು ಕ್ರಿಸ್ತ ಸೈತನಿಗೆ ಅನುಮತಿ ಕೊಡುತ್ತಾನೆ. ಯಾರು ದೇವರ ಆಜ್ಞೆ ಅವಿಧೇಯರಾಗುತ್ತೋ ಅವರನ್ನು ಆಕ್ರಮಣ ಮಾಡಲಿಕ್ಕೆ. ಹಾಗಾದರೆ ಈ ಸೈತಾನನಿಗೆ ಪ್ರೇರೆ ಯೇಸು ಕ್ರಿಸ್ತನು ಅವನಿಗೆ ಅನುಮತಿ ಕೊಡಬಾರ್ದು ದೇವರ ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ. ಅದು ದೇವರನ್ನು ಅನುಮತಿ ಸಿಗಬಾರದು. ನಿಮಗೆ ನೀವು ಜಯಭರಿತವಾದ ಜೀವಿತ ಜೀವಬೇಕಾದರೆ ಯಾಕೊಬ್ಬರ್ತಾನೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಅದಕ್ಕೋಸ್ಕರ ಸೈತಾನನು ಇನ್ನೂ ಸ್ಪಷ್ಟ ಹೇಳ್ತಾನೆ ಪ್ರೇರೆ, ದೇವರು ಆದಾಮ ಮತ್ತು ಅವರನ್ನು ಸೃಷ್ಟಿ ಮಾಡಿಕೊಂಡು ಅವನ ಏದೇನು ತೋಟದಲ್ಲಿ ಇಟ್ಟನು. ಆ ಏದೇನು ತೋಟದಲ್ಲಿ ಆದಾಮ ಅವರಿಗೆ ಯಾವ ಒಂದು ಕಷ್ಟವಾಗಲಿ, ಯಾವ ಒಂದು ರೋಗವಾಗಲಿ, ಯಾವುದು ಅವರಿಗೆ ಇರಲಿಲ್ಲ. ಯಾವ ಚಿಂತೆ ಆಗಲಿ ಅವರಿಗೆ ಖಾಲಿ ದಿನಾಲು ದೇವರು ಸ್ತುತಿ ಮಾಡಿಕೊಳ್ಳುವುದು, ಬೇಕಾದ ಹಣ್ಣುಗಳು ತಿನ್ನುವುದು. ಒಂದು ಆಜ್ಞೆ ಮಾತ್ರ ದೇವರವರು ಕೊಟ್ಟರು, ಒಳ್ಳೆಯದ ಕೆಟ್ಟ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ಬಿಟ್ಟು ಒಳ್ಳೆಯದನ್ನು ಎಲ್ಲವನ್ನು ತಿನ್ನಬೇಕು ಎಂಬುದೇ ದೇವರವರು ಆಜ್ಞೆ ಕೊಟ್ಟನು. ಯಾಕೆಂದರೆ ಆಲ್ರೆಡಿ ಸೈತನ ದೇವರು ಸೃಷ್ಟಿ ಮಾಡಿದನು, ಸೈತನನ್ನು ಆಲ್ರೆಡಿ ಸೋದಕ್ಕನು. ಅದೇ ದೇವರು ಮೊದಲು ಇವರಿಗೆ ಆಜ್ಞೆಗಳಾಗಿದೆ. ಇವತ್ತಿನ ಪ್ರೋತ್ಸಾಹ ನೋಡ್ತೇವೆ. ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರು ಯೇಸು ಕ್ರಿಸ್ತ ನಂಬಿಕೆಟ್ಟ ಪ್ರತಿಯೊಬ್ಬರನ್ನು ಎಷ್ಟು ಪ್ರೀತಿ ಮಾಡುತ್ತಾನೆಂದರೆ ಆತ ಮುಂಚಿತವಾಗಿ ಸೈತನ ಕುಯುಕ್ತಿ ಹೇಗೆ ಅವನು ಕೂತಂತ ಮತ್ತು ದೇವರ ವಾಕ್ಯದಲ್ಲಿ ಆತ ಎಲ್ಲವನ್ನು ಇಟ್ಟಿದ್ದಾನೆ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ಸೈತನ ತಂತ್ರ ನೀಡುವುದಕ್ಕೆ ಸಕ್ತರಾಗುವುದೇ ದೇವರು ದಯಪಾಲಿಸಲು ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಈ 6ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದ ನಂತರ
ನಾವು 12-15 ವಾಕ್ಯ ನೋಡುತ್ತೇವೆ. ಹಾಗಾದರೆ ಪೌಲ್ ಅಂತಾನೆ ಆ ಸೈತಾನನನ್ನು ಅಟ್ಯಾಕ್ ಮಾಡೋ ಯಾವ ರೀತಿ ಅಟ್ಯಾಕ್ ಮಾಡ್ತಾನೆ. ಈಗ ನಿಮಗೆ ನಾವು ಆ ತಂತ್ರೂಪಾಯಗಳು ಮೊದಲನೇ ತಂತ್ರೂಪಾಯ ಆಗಿದೆ. ಅಲ್ಲಿ ಏನು ಮಾಡಿದನು ಸೈತಾನನು, ಅದೇ ಮರ, ಯಾವ ಒಳ್ಳೆಯದೇ ಕೆಟ್ಟದ ಮರ, ಅದೇ ಮರದಲ್ಲಿ ಆತನು ಸರ್ಪದ ರೂಪದಲ್ಲಿ ಬಂದು ಅಲ್ಲಿ ಕೂತ್ಕೊಂಡು ಅವಳಿಗೆ ನೀನು ಈ ಮರವನ್ನು ತಿನ್ನಬೇಕೆಂಬುದೇ ಪ್ರೇರಣೆ ಮಾಡಿದನು. ಈ ಅವಳಲ್ಲಿ ನಿಜವಿದ್ಯಾರ ದೃಢವಾಗಿ ನಂಬಿರುವುದಾದರೆ ಅವಳು ಏನು ಬೇಕಿತ್ತು, ಆ ಒಂದು ಸೈತಾನಿಗೆ ಎದುರು ನಿಲ್ಲಬೇಕಿತ್ತು ಮತ್ತು ಆ ಒಂದು ಸ್ಥಳವನ್ನು ಬಿಟ್ಟು ಬರಬೇಕಿತ್ತು. ಅವಳು ಏನು ಮಾಡಿದಳು, ಆ ಸೈತನ ಮಾತು ಕೇಳಿದಳು. ಅದು ನೋಡುವ ತುಂಬ ಇನ್ನೂ ಚಂದವಾಗಿತ್ತು. ನೋಡಿ ಅವಳಿಗೆ ಆಸೆ ಬಂತು. ಅವಳು ಸೈತನ ಮಾತು ನಂಬಿದಳು, ದೇವರ ಮಾತು ಅಪನಂಬಿಕೆ ಮಾಡಿದಳು ಮತ್ತು ಅದು ತಿಂದಳು. ತಿಂದ ನಂತರ ಗಂಡನಿಗೆ ಕೊಟ್ಟರು, ಅವನು ತಿಂದನು. ಈ ರೀತಿ ಅವರ ಮೇಲೆ ಶಾಪ ಬಂತು ಪ್ರೇರೆ. ಆದ ಮೊದಲು ಶಾಪ ಎಂಬುದು ಕಸ್ಟಮರ್ ಗೊತ್ತೆ. ಅದೇ ರೀತಿ ಪ್ರೇರೆ ಇವತ್ತು ಸೈತಾನನು ಪ್ರೇರೆ ನೀವು ಪಾಪ ಮಾಡದೆ ದೇವರ ಆಜ್ಞೆ ಅವಿಧರಾಗದೆ ಸೈತಾನಿಗೆ ಶಾಪ ತರಲಿಕ್ಕೂ, ಕಷ್ಟ ತರಲಿಕ್ಕೂ, ರೋಗ ತರಲಿಕ್ಕೂ ಅಥವಾ ಅಟ್ಯಾಕ್ ಮಾಡಿ ಅವನಿಗೆ ಅಧಿಕಾರವಿಲ್ಲ. ದೇವರ ಮಗಳ ಪಾಪ ಮಾಡಿದರೆ ಮಾತ್ರವೇ ಅವನು ದೇವರ ಹತ್ರ ಅಥವಾ ಯೇಸು ಕ್ರಿಸ್ತನ ಅನುಮತಿ ಕೇಳ್ತಾನೆ. ಅದಕ್ಕೆ ಆ ಅನುಮತಿ ಅವನಿಗೆ ಸಿಗಬಾರ್ದಾದರೆ ಸೈತನ ತಂತ್ರೋಪಾಯ ಎದುರಿಸಲೇಬೇಕು. ಅದು ಒಂದು ತಂತ್ರೋಪಾಯ ಆಗಿದೆ. ದೇವರ ಆಜ್ಞೆಗಳಿಗೆ ಅವಿಧೇಯರಾಗಬಾರದು. ಅವಿಧೇಯರಾಗದಂತೆ ಎಚ್ಚರವಿಲ್ಲವೇ. ಅವಿಧೇಯರಾಗುವುದೇ ಪಾಪವಾಗಿದೆ. ಯಾಕಂದರೆ ಎಫೆಸೀಯರ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3-7 ವಾಕ್ಯದಲ್ಲಿ ಅಪ್ಪ ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಎಫೆಸೀಯರ್ 5:3-7 ಜಾರತ್ವ, ಯಾವ ವಿಧದ ಬಂಡುತನ, ದ್ರವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸ ಮಾತು, ಹುಚ್ಚು ಮಾತು, ಕೂಚೋದೆ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಊರಲ್ಲಿಲ್ಲದ ಮಾತನಾಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತ ದೇವರ ಕೋಪ ಆತನಿಗೆ ಅವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರ ಆಗಿರಬೇಡ್ರಿ. ಹೇಗೆ ಅಲ್ಲಿ ಆದಾಮ ಮತ್ತು ಹವ್ವಳು ಸೈತನ ಆ ಸರ್ಪದ ಮಾತು ಕೇಳಿಕೊಂಡು ಅವಿಧೇಯರಾದರು, ಅದಕ್ಕೂ ಅವನ ಮೇಲೆ ಶಾಪ ಬಂತು. ಅದಕ್ಕೆ ಪುನಃ ಇಲ್ಲತಾನೆ ಅಪ್ಪವನ್ನು ಕೆಲವರು ದುರ್ಬೋಧಕರು ದೇವರ ವಾಕ್ಯವನ್ನು ವಿಧೇಯರಾಗುವ ಬಗ್ಗೆ ಪ್ರಾಮುಖ್ಯತೆ ಇಲ್ಲ. ಬರೀ ನಂಬಿಕೆ ಇಟ್ಟರೆ ಸಾಕು, ಬರೀ ನಂಬಿಕೆ ಸಾಕು. ವಿಧೇಯತೆ ಬಗ್ಗೆ ಅವರು ಪ್ರಾಮುಖ್ಯತೆ ಕೊಡುವುದಿಲ್ಲ, ವಿಧೇಯತೆ ಬಗ್ಗೆ ಅಷ್ಟು ಒತ್ತಿ ಹೇಳುವುದಿಲ್ಲ. ಅಂದರೆ ಆ ರೀತಿ ಉರುಳು ಮಾತೆ ಬರೀ ನಂಬಿಕೆ ಇಟ್ಟರೆ ಸಾಕು, ಹೇಗೆ ಜೀವನ ಈ ರೀತಿಯ ಉರುಳು ಮಾತುಗಳನ್ನಾಡು ಕೇಳಿನೂ ಮೋಸ ಹೋಗಬಾರದು. ಯಾಕೆಂದರೆ ಅವಿಧೇಯರಾದ ಮೇಲೆ ಮಾತ್ರ ದೇವರ ಕೋಪ ಬರುತ್ತದೆ. ಆಗ ನೆನಪಿಟ್ಕೊಳ್ಳಿ, ಈಗ ಯಾಕೆ ದೇವರ ಕೋಪ ಆದಾಮ ಮತ್ತು ಹವ್ವಳ ಮೇಲೆ ಶಾಪ ಬಂತು? ಯಾಕೆಂದರೆ ದೇವರು ಕೊಟ್ಟ ಒಂದೇ ಆಜ್ಞೆ ಅವರು ಅವಿಧೇಯರಾದರು. ಇವತ್ತು ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ 1050 ಆಜ್ಞೆ ಕೊಟ್ಟಿದ್ದಾನೆ. ಅದಕ್ಕೆ ಹೊಸ ಒಡಂಬಡಿಕೆ ಜಾಸ್ತಿ ಓದಬೇಕು, ಹಳೆಯ ಹೊಸ ಒಡಂಬಡಿಕೆ ಓದಬೇಕು. ಯೇಸು ಕ್ರಿಸ್ತನ ಕೊಟ್ಟ ಎಲ್ಲ ಆಜ್ಞೆಗಳು ವಿಧೇಯರಾಗಬೇಕು. ವಿಧೇಯರಾದರೆ ಮಾತ್ರ ನಿಮಗೆ ಆಶೀರ್ವಾದವು ಬಿಡುಗಡೆಯು ನಿಮಗೆ ಬರುತ್ತದೆ. ಅವಿಧೇಯರಾದರೆ ಮಾತ್ರವೇ ನಿಮಗೆ ದೇವರ ಕೋಪ ಬರುತ್ತದೆ. ಅದಕ್ಕೆ ಏನಂಗೆ ಅವರೊಂದಿಗೆ ಪಾಲುಗಾರಾಗಬೇಡಿರಿ. ಹಾಗಾದರೆ ಸೈತನ ಮೊದಲ ತಂತ್ರೋಪಾಯ ಅಂದರೆ ನೀವು ದೇವರ ಮಕ್ಕಳು ಅವಿಧೇಯರಾಗದೆ ಸೈತನಿಗೆ ದೇವರ ಮಕ್ಕಳ ಮೇಲೆ 1 ಇಂಚು ಅಥವಾ 1 ಕೂದಲು ಸಹ ಮುಟ್ಲಿಕ್ಕೆ ಅವನಿಗೆ ಅನುಮತಿ ಇಲ್ಲ. ಯೇಸು ಕ್ರಿಸ್ತನು ಅವನಿಗೆ ಅನುಮತಿ ಕೊಟ್ಟರೆ ಮಾತ್ರವೇ ಸೈತನನು ದೇವರ ಮಕ್ಕಳನ್ನು ಮುಟ್ಟಬಹುದಿಲ್ಲ, ಅವನು ಮುಟ್ಟಲಿಕ್ಕೆ ಅಧಿಕಾರವಿಲ್ಲ ಅವನಿಗೆ. ಹಾಗಾದರೆ ಸೈತನನ್ನು ನಿಮ್ಮನ್ನು ಮುಟ್ಟಬಾರದು, ಆತನು ನಿಮ್ಮನ್ನು ಅಟ್ಯಾಕ್ ಮಾಡಬಾರದು. ಆತನಿಂದನೂ ಸಂರಕ್ಷಿತರಾಗಬೇಕಾದ ಒಂದೇ ಕಂಡೀಷನ್, ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು ಪ್ರೇರೆ. ಅದಕ್ಕೋಸ್ಕರ ನೆನಪಿಟ್ಟುಕೊಳ್ಳಿರಿ, ಸೈತನ ತಂತ್ರೋಪಾಯ ಅವಿಧೇಯರಾಗುವುದು ಎಂದಿಗೂ. ಅದಕ್ಕೆ ಅವಿಧೇಯರಾಗದಂತೆ ಜಾಗರೂಕರೇ, ವಿಧೇಯರಾಗಿರಿ. ದೇವರ ಹತ್ರ ಪ್ರಾರ್ಥನೆ ಮಾಡಿರಿ, ದೇವ ನನಗೆ ವಿಧೇಯತೆ ಆತ್ಮ ಕೊಡು, ದೇವ ವಿಧೇಯತೆಯ ಮನಸ್ಸು ಕೊಡು. ದೇವರು ನಿಮಗೆ ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ವಿಧೇಯರಾಗುತ್ತೆ ಅನ್ನೋ ಪವಿತ್ರಾತ್ಮ ಕೊಟ್ಟಿದ್ದಾನೆ. ರೋಮ 8ನೇ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಮ್ಮ ಸ್ವಂತ ರಕ್ತ ಮೋಸದಲ್ಲಿ ನಮಗೆ ವಿಧೇಯರಾಗಲಿಕ್ಕೆ ನಮಗೆ ಕಷ್ಟ. ಅದೇ ಯೇಸು ಕ್ರಿಸ್ತನು ನಮಗೆ
ತನ್ನ ಪವಿತ್ರಾತ್ಮ ಕೊಟ್ಟಿದ್ದಾನೆ. ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನೆ. ನೀವು ಪ್ರಾರ್ಥನೆ ಮಾಡಬೇಕು ದಿನಾಲು. ಪವಿತ್ರಾತ್ಮ ಭರಿತರಾಗಬೇಕು. ಆಗ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ ಪ್ರತಿಯೊಂದು ಆಜ್ಞೆಗಳಿಗೆ ನೀವು ವಿಧೇಯರಾಗಲಿಕ್ಕೆ. ಆಗ ವಿಧೇಯರಾಗ್ತಿರೋ ಕೆಡಿಕೊಂಡು ನಿಮ್ಮನ್ನು ಹಿಡಿಯಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 John chapter 5 verse 18. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೇಡುಗಳು ಅವನು ಹಿಡಿಯುವುದಿಲ್ಲ. ಅತಿ ಸ್ಪಷ್ಟ ಯೋಹನ ಹೇಳ್ತಾನೆ, ಯಾರು ದೇವರ ಹೊಸದ ಹುಟ್ಟಿದ್ದಾರೆ ಅವರು ಪಾಪ ಮಾಡುವುದಿಲ್ಲ. ಯಾಕಂದರೆ ದೇವರು ಹುಟ್ಟಿದಾತನು ಯೇಸು ಕ್ರಿಸ್ತನು ಅವರನ್ನು ಕಾಪಾಡ್ತಾನೆ, ಕೇಡುಕೊಂಡಿಂದ ಸಹಿತವನ್ನು ಹಿಡಿಯುವುದಿಲ್ಲ. ಹಾಗಾದರೆ ನಿಮ್ಮಲ್ಲಿ ದೇವರ ವಾಕ್ಯ ಉಂಟು, ಯೇಸು ಕ್ರಿಸ್ತನೇ ವಾಕ್ಯವಾಗಿದ್ದಾನೆ. ಆದಿಯಲ್ಲಿ ವಾಕ್ಯ ಇವತ್ತು ಈ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಎಷ್ಟು ದೇವರ ವಾಕ್ಯ ಓದುತ್ತೀರೋ, ಎಷ್ಟು ವಾಕ್ಯವಿದ್ದಾಗ ಯೇಸು ಕ್ರಿಸ್ತನು ನಿಮ್ಮ ಒಳಗೆ ವಾಸ ಮಾಡ್ತಾನೆ. ಯೇಸು ಕ್ರಿಸ್ತನ ವಾಕ್ಯ ವಿದ್ಯಾರಾಗುವಾಗ ಯೇಸು ಕ್ರಿಸ್ತನ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಯಾವ ಕೆಡುಕನು ಸಹಿತನ ಮುಟ್ಟದ ನಿಮ್ಮನ್ನು ಕಾಪಾಡೋದು, ಯಾವ ಕೆಟ್ಟವನ್ನು ಹಿಡಿಯುವುದಿಲ್ಲ. ಆದರೆ ಸಹಿತನು ಯಾರನ್ನು ಹಿಡಿಯುತ್ತಾನೆ, ಯಾರನ್ನು ಅಟ್ಯಾಕ್ ಮಾಡ್ತಾನೆ, ಆತನು ದುಷ್ಪರಿಣಾಮ ಮಾಡ್ತಾನೆ. ಅವಳಿಗೆ ತಂದಾಗ ಇನ್ನು ಇದು ತಿಂದರೆ ನಿನ್ನ ದೇವರಾಗೆ ದೇವ ಮೋಸ ಮಾಡುತ್ತಾನೆ. ಅದಕ್ಕೆ ನೀವು ಮೋಸ ಹೋಗೋದಾಗೆ ದಿನಾಲು ದೇವರ ವಾಕ್ಯ ಓದುವ ಅಭ್ಯಾಸ ಮಾಡಿರಿ, ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಪ್ರತಿ ಆಡಳಿಕೆ ಕಂಡುಹಿಡಿಯಿರಿ. ಆಗ ಈ ತಂತ್ರೋಪಾಯದಲ್ಲಿ ನೀವು ಜಯ ಹೊಂದುತ್ತೀರಿ. ನಿಮ್ಗೆ ಗೊತ್ತಾಗ್ತದೆ ಅವಿಧೇಯತೆ ಅದು ದುರಾತ್ಮ, ದೇವರ ಪವಿತ್ರಾತ್ಮ ವಿಧೇಯತೆ ಆತ್ಮ. ದೇವರ ಆತ್ಮ ಸತ್ಯದ ಆತ್ಮ. ಪವಿತ್ರಾತ್ಮನೇ ಆಗಲು ನಮಗೆ ಸತ್ಯಕ್ಕೆ ವಿಧೇಯ ನಡೆಸ್ತದೆ. ಸೈತನಾತ್ಮ ಯಾಗಲು ನಮಗೆ ತೊಂದರೆ ಇಲ್ಲ. ಸ್ವಲ್ಪ ಪಾಪ ಮಾಡೋ ಪರವಿಲ್ಲ, ಯಾರೂ ಪರಿಪೂರ್ಣರಲ್ಲ, ನನಗೆ ಪೂರ್ಣ ವಿಧೇಯ ಆಗೋದು, ಈ ರೀತಿ ಅವನು ಕಾಂಪ್ರಮೈಸ್ ಮಾಡ್ತಾನೆ. ಮತ್ತು ಅವಿಧೇಯ ತೊಂದರೆ ಇಲ್ಲ, ಕೃಪೆ ಉಂಟು ಎಂಬುದೇ ಅವಿಧೇಯ, ಅದು ದುರಾತ್ಮನ ಕುಯುತಿಯಾಗಿದೆ. ಪವಿತ್ರಾತ್ಮ ಎಂದಿಗೂ ಹಾಗೆ ಇಲ್ಲ. ಪವಿತ್ರಾತ್ಮನು ಸತ್ಯದಾತ್ಮ, ಆತನು ವಿಧೇಯತಾತ್ಮ. ಆತ ಹೇಳ್ತಾನೆ, ನಾನು ನಿನಗೆ ಸಂಗಡ ಇದ್ದೇನೆ, ನಾನೇ ಸಹಾಯ ಮಾಡಿ ನೀನು ವಿಧೇಯನಾಗು ಎಂದು ಹೇಳ್ತಾನೆ. ಮತ್ತು ಆತನು ನಿಮಗೆ ಶಕ್ತಿ ಕೊಡ್ತೇವೆ ವಿಧೇಯನಾಗಲಿಕ್ಕೆ. ಆತ ನಿಮ್ಮ ಜೊತೆ ಇದ್ದಾನೆ ವಿಧೇಯ. ಈ ರೀತಿ ವಿಧೇಯನಾಗುವಾಗ ಆತನು ನಿಮ್ಮನ್ನು ಎಲ್ಲದರಲ್ಲಿ ಜಯವನ್ನು ಕೊಡುತ್ತಾನೆ. ಅವಿಧೇಯದ ಕೂಡಲೇ ಸಹಿತನು ನಿಮ್ಮ ಆಶೆ ಕತ್ತುಕೊಂಡು ಅದಕ್ಕೆ ಅವಕಾಶ ಕೊಡಬೇಡಿರಿ. ಬರೀ ಸೆಕೆಂಡ್ ಸೈತನಿಗೆ ಕುತಂತ್ರ ಕೋಪವನ್ನು ಕೋಪ ಮಾಡಲಿಕ್ಕೆ ದುಷ್ಪರಿಣಾಮ ತರುವುದು. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ಎಫೆಸಿಯನ್ಸ್ 4 verse 26 and 27. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನ ಮುಳುಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತನಿಗೆ ಅವಕಾಶ ಕೊಡಬೇಡಿರಿ. ಅಪರಾಧವೇ ಕೋಪ ಮನುಷ್ಯರಿಗೆ ಬರುತ್ತದೆ. ಅದಾವೆ ಕೋಪ ಮಾಡಬೇಕಾದ್ರೆ ಪಾಪ ಮಾಡಬಂದರೆ ಕೋಪ ಮಾಡಿ ಪಾಪ ಅಂದರೆ ಕೋಪ ಬಂದ ಕೂಡಲೇ ಬೈಯುವುದು, ಶಪಿಸುವುದು ಅದು ಪಾಪ. ಅದೇ ಅಪ್ಪ ಕೋಪ ಮಾಡಬೇಕಾದ್ರೆ ಪಾಪ ಮಾಡಬೇಡಿ. ಮತ್ತು ಸೂರ್ಯ ಮುಳುಗುವಂತ ಮುಂಚೆ ನಿಮ್ಮ ಸಿಟ್ಟು ತೀರಿಸಿಬಿಡಬೇಕು. ಸೈತನಿಗೆ ಅವಕಾಶ ಕೊಡಬಾರ್ದು. ನೋಡಿ, ಸೈತನು ಅವಕಾಶ ಯಾವಾಗ ಸಿಗ್ತದೆ? ಗಂಡ ಹೆಂಡತಿ ಪ್ರೀತಿಯಲ್ಲಿ ಜೀವಿಸುವುದು, ಸಂತೋಷವಾಗಿ ಬದುಕೋದು ಸೈತನಿಗೆ ಎಲರ್ಜಿಕ್. ಆತನಿಗೆ ಹೊಟ್ಟೆ ಕಿಚ್ಚು. ಯಾವ ಕುಟುಂಬವು ತುಂಬ ಪ್ರೀತಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಕುಟುಂಬವಾಗಿ ಸಂತೋಷ ಜೀವಿಸೋದು, ಪ್ರೀತಿ ಸೈತನಿಗೆ ಅದು ಹೊಟ್ಟೆ ಕಿಚ್ಚು. ಅವನಿಗೆ ಅದು ಅಲರ್ಜಿಕ್. ಅದಕ್ಕೆ ಸೈತನ ಮಾಡ್ತಾನೆ, ಸಣ್ಣ ಸಣ್ಣ ಕಾರಣಕ್ಕೂ ಗಂಡ ಮನಸ್ಸಲ್ಲಿ ಕೋಪ ತರ್ತಾನೆ. ಈಗ ಈ ಗಂಡ ಹೆಂಡತಿ ಅಥವಾ ಮಕ್ಕಳು ಇಲ್ಲಿ ಇದರ ವಾಕ್ಯ ಅವರು ಓದದೇ ಇರುವುದಾದರೆ ಪ್ರಾರ್ಥನೆ ಕೋಪ ಬರ್ತದೆ. ಕೋಪ ಬರುವಾಗ ಕೋಪದಲ್ಲಿ ಬೈಯುವುದು, ಕೆಟ್ಟ ಮಾತನಾಡೋದು, ಶಪಿಸು, ಇದರ ಮುಖಾಂತರ ಏನಾಗ್ತದೆ? ಇಮಿಡಿಯೇಟ್ ಅವರು ಸಮಯ ಕೊಡುವುದಿಲ್ಲ ಮತ್ತು ಅದು ಕೋಪ ಬಿಟ್ಟು ಬಿಡಿದರೆ ಸೈತನಿಗೆ ಅವಕಾಶ ಸಿಗ್ತದೆ. ಅದಕ್ಕೆ ಅಪ್ಪನೇ ಕೋಪ ಬರುತ್ತದೆ, ಅದೇ ಕೋಪ ಮಾಡಬಾರದು. ಅದಕ್ಕೆ ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯದಲ್ಲಿ ಕೋಪ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಕೋಪ ಮಾಡಿದರೆ ಸೂರ್ಯ ಮೊದಲು ಮುಂಚೆ ಸಿಟ್ಟು ತೀರಿಸಬೇಕು, ಇಲ್ಲದ್ರೆ ಸೈತನಿಗೆ ಅವಕಾಶ ಇದೆ. ಈ ರೀತಿ ಸೈತನಿಗೆ ಅವಕಾಶ ಕೊಡದ ಹಾಗೆ ಇದು 2ನೇ ತಂತ್ರೋಪಾಯನ್ನು ಎದುರಿಸಿ ನಿಲ್ಲಲಿಕ್ಕೆ ಶಕ್ತರಾಗಬೇಕು. ಪ್ರೇರೆ 3ನೇ ತಂತ್ರೋಪಾಯ ಆಗಿದೆ, ಹೃದಯದಲ್ಲಿ ದ್ವೇಷವನ್ನು ಇಟ್ಟು ಕೊಲ್ಲಬಾರದು. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. 1 John 3 verse 15. ತನ್ನ ಸಹೋದರನನ್ನು ದ್ವೇಷಿಸುವ ಅವನು ಕೊಲೆಗಾರನಾಗಿದ್ದಾನೆ. ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲ ಎಂದು ನಿಮಗೆ ಗೊತ್ತಾಗಿದೆ. ಅಪ್ಪನ ಮಾತ್ರ ಸಹೋದರನಾಗಲಿ ಸಹೋದರನೇ ಆಗಲಿ ಗಂಡನ್ನಾಗಲಿ ಅಂದರೆ ಯಾರನ್ನು ದ್ವೇಷ ಮಾಡಬಾರ್ದು. ಯಾರು ದ್ವೇಷ ಮಾಡುತ್ತಾರೆ ಅವನು ಕೊಲೆಗಾರನು, ಅವನಲ್ಲಿ ನಿತ್ಯ ಜೀವ ಇಲ್ಲ. ಅದಕ್ಕೆ ಸೈತನನ್ನು ಇನ್ನದಂತೆ ನೀವು ಪರಸ್ಪರ ಇಮಿಡಿಯೇಟ್ ಕೋಪ ಬರ್ತದೆ, ಕೋಪ ಕೆಟ್ಟ ಮಾತನಾಡಬೇಡಿ, ಇಮಿಡಿಯೇಟ್ ಹೃದಯಪೂರ್ವಕವಾಗಿ
ನೀವು ಗಂಡ ಹೆಂಡತಿ ಮಕ್ಕಳು ಒಬ್ಬರು ಹೃದಯಪೂರ್ವಕ ಶ್ರಮಿಸುವರು. ಯಾರ ಬಗ್ಗೆ ದುಃಖ ಕೈಯಾದ ಭಾವನೆ ಇಟ್ಟುಕೊಂಡರೆ ಅಲ್ಲಿ ಏನಂದರೆ ನಿಮ್ಮ ಆತ್ಮವು ಸಾಯುತ್ತದೆ, ನಿತ್ಯ ಜೀವವು ಅಲ್ಲಿ ತನ್ನ ದ್ವೇಷವನ್ನು ಕೊಲೆಗಾರನಾಗಿದ್ದಾನೆ. ಅಪೊಸ್ತಲ ಯೋನ ಹೇಳ್ತಾನೆ. ಮತ್ತು ಅವನಲ್ಲಿ ನಿತ್ಯ ಜೀವಿಲ್ಲ. ಆಗ ಸೈತನು ಅವನ ಒಳಗೆ ಬಂದು ಅವನನ್ನು ಕಂಟ್ರೋಲ್ ಮಾಡ್ತಾನೆ. ಅದಕ್ಕೆ ಸೈತನು ನಿಮ್ಮ ಒಳಗೆ ಬಂದು ನಿಮ್ಮನ್ನು ಕಂಟ್ರೋಲ್ ಮಾಡಿದಂತೆ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿದಂತೆ, ನಿಮ್ಮ ಕುಟುಂಬ ಹಾಳು ಮಾಡಿದೆ. ಯಾರ ಬಗ್ಗೆ ದ್ವೇಷ ಕೈಯಾದ ನೆನಪಿಟ್ಟುಕೊಳ್ಳಿ. ಇಮ್ಮಿಡಿಯೇಟ್ ನಿಮ್ಮ ಒಬ್ಬೊಬ್ಬರು ನಿಮಗೆ ತಪ್ಪು ಮಾಡುವಾಗ, ಅನ್ಯಾಯ ಮಾಡುವಾಗ, ಮೋಸ ಮಾಡುವಾಗ ಹೃದಯಪೂರ್ವಕ ಮನಪೂರ್ವಕ ನೀವು ಸಹೋದರನು ಗಂಡ ಹೆಂಡತಿ ಮಕ್ಕಳನ್ನು ಇತರ ಜನರನ್ನು ಶ್ರಮಿಸುವವರಾಗಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಟ್ಟನು. ಮತ್ತೆ ಬರೆಸುತ್ತೆ 6ರಲ್ಲಿ 9ರಿಂದ 14 ಪ್ರಾರ್ಥನೆ ಮಾಡುವಾಗ ಜಸ್ಟ್ ನೋಡುವ. ಮತ್ತೆ ಬರೆಸುತ್ತೆ 6ನೇ ಅಧ್ಯಾಯದಲ್ಲಿ 14-15 ವಾಕ್ಯದ ಪ್ರಾರ್ಥನೆ ಮಾಡುವಾಗ ಈ ವಿಷಯ ಹೇಳುತ್ತಾನೆ ಪ್ರಿಯರೇ. ಏನೆಂದರೆ, ನೀವು ಜನರ ತಪ್ಪುಗಳನ್ನು ಶ್ರಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಶ್ರಮಿಸುವನು. ಅದು ನೀವು ಜನರ ತಪ್ಪುಗಳನ್ನು ಶ್ರಮಿಸಿ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಶ್ರಮಿಸುವುದಿಲ್ಲ. ಅದಕ್ಕೆ ಪ್ರಿಯ ನಿಮ್ಮ ಹೃದಯಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡುವ ಯಾರ ಬಗ್ಗೆಯೂ ನೋವಿದ್ದರೆ ಅದು ಇಮಿಡಿಯೇಟ್ ಸಮಯವನ್ನು ಕೊಡಬೇಕು. ಶ್ರಮಿಸುವ ಅದು ಇಟ್ಟುಕೊಳ್ಳಬಾರ್ದು. ಇಟ್ಟುಕೊಂಡರೆ ಸೈತನಿಗೆ ಅಲ್ಲಿ ಅವಕಾಶದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ. 4ನೇ ಸಂಗತಿ ಆಗಿದ್ದರೆ ದೇವರ ವಾಕ್ಯನೆಂದಿಗೂ ಮರೆತು ಬಿಡಬಾರದು. ಏನು ವಾಕ್ಯ ಕೇಳುತ್ತಿರುವುದು ಅದು ಜ್ಞಾಪಕದಲ್ಲಿಡಬೇಕು. ಇಲ್ಲದ್ರೆ ಅಲ್ಲಿ ಸೈತನಿಗೆ ಅಟ್ಯಾಕ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. 5ನೇ ಸಂಗತಿ ಆಗಿದೆ, ಒಬ್ಬರೊಬ್ಬರನ್ನು ತೀರ್ಪು ಮಾಡಬಾರದು ಅಥವಾ ನಿಂದಿಸಬಾರದು. ಹಾಗೆ ಮಾಡಿದರೆ ಸೈತನಿಗೆ ಅವಕಾಶ ಇದೆ ಅಟ್ಯಾಕ್ ಮಾಡಲಿಕ್ಕೆ. 6ನೇ ಸಂಗತಿಯಾಗಿದೆ, ಆತ್ಮೀಯದಲ್ಲಿ ತಾನೇ ನೀತಿವಂತನು, ತಾನೇ ಪ್ರತಿಮೆ ಅಹಂಕಾರಿ ಆಗಬಾರದು. ಅಹಂಕಾರ ಬಂದರೂ ಅಲ್ಲಿ ಸೈತನಿಗೆ ಅಟ್ಯಾಕ್ ಮಾಡೋ ಅವಕಾಶ ಸಿಗ್ತದೆ. 7ನೇ ಸಂಗತಿಯಾಗಿದೆ, ದೇವರ ವಾಕ್ಯಕ್ಕೆ ಪೂರ್ಣವಾಗಿ ಸಂಪೂರ್ಣವಾಗಿ ವಿಧೇಯರಾಗಿಕೊಂಡು ಸೈತನನ್ನು ನೀವು ಎದುರಿಸಬೇಕು. ಆಗ ಮಾತ್ರ ಅದು ಓಡಿ ಹೋಗುತ್ತಾರೆ. ನೀವು ದೇವರ ಪರಿಪೂರ್ಣ ವಿದ್ಯೆಯಾಗಿಕೊಂಡು ಸೈತನನ್ನು ದೇವರ ವಾಕ್ಯ ಬಾಯಿಂದ ಮಾತ್ರ ಎದುರಿಸಬೇಕು. ಹೀಗೆ ಸೈತನನ್ನು ಸಂತೋಷನ ಎದುರಿಸಿ ನಿಲ್ಲಬೇಕು. 8ನೇ ಸಂಗತಿ ನೋಡುತ್ತೇವೆ, ದೇವರು ಕೊಟ್ಟ ಸರ್ವ ಆಯುಧವನ್ನು ಎಲ್ಲ ಸಮಯ ಧರಿಸಿಕೊಂಡು ಯುದ್ಧ ಮಾಡುವರಾಗಬೇಕು. ಈ ರೀತಿ ನೀವು ಮಾಡುವುದಾದರೆ ಪ್ರಿಯರೇ ನೀವು ಜಯಭರಿತವಾದ ಕ್ರೈಸ್ತ ಜೀವಿಸಲಿಕ್ಕೆ ಶಕ್ತರಾಗ್ತೀರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಯೂಟ್ಯೂಬ್ ಅನೇಕರು ಶೇರ್ ಮಾಡಿದರೆ ಪ್ರಾರ್ಥನೆ ಮಾಡೋಣ. ಪರಲೋಕದಿಂದ ದೇವರೇ, ಈ ಕ್ರಿಸ್ತ ನಮಗೆ ಸ್ತೋತ್ರ ಕೊಂಡಾಡ್ತೇನೆ. ಈ ಪ್ರತಿಯೊಬ್ಬ ವೀಕ್ಷಕರನ್ನು ಈ ವಾಕ್ಯದ ಪ್ರಕಾರ ತಮ್ಮ ಆತ್ಮೀಯ ಜೀವಿತದಲ್ಲಿ ಪ್ರತಿಯೊಬ್ಬರು ಬಲಗೊಳ್ಳುವಂತೆ, ವಾಕ್ಯದಲ್ಲಿ ತುಂಬಲ್ಪಡುವಂತೆ, ಪ್ರತಿದಿನ ವಾಕ್ಯ ವಿದ್ಯಾಗಿ ನಡೆಯುವಂತೆ, ಸಹಿತ ಪ್ರತಿಯೊಂದು ಎದುರು ನಿಲ್ಲುತ್ತೆ ಸತ್ತರಾಗುವಂತೆ ನಿನ್ನ ದೇವ ಸರ್ವಾಯುಧ ಧರಿಸಿಕೊಂಡು ಯುದ್ಧ ಮಾಡಿಕೊಂಡು ಜಯ ಬರೆದ ಕ್ರೈಸ್ತ ಕೃಪೆಯನ್ನಿದ್ದಾವ ಈ ಎಲ್ಲ ವೀಕ್ಷಕರಿಗೆ ಗೋಸ್ಕರ ಬೇಡುತ್ತೇನೆ. ಪ್ರತಿಯೊಬ್ಬರು ನಿನ್ನ ಕೃಪೆಯನ್ನು ಕೊಡು. ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ಬೀಳ್ತಾನೆ. ಪ್ರತಿಯೊಬ್ಬರಿಗೆಲ್ಲ ಕಷ್ಟ, ರೋಗ, ಬಡತನ ಕೊಡಿಸ ಬಿಡುಗಡೆಗೊಳಿಸಿ ಬೇಡಿಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಸಂದೇಶ ಕೇಳುವ ಪ್ರತಿ ಪ್ರಸಂಗದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.